ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರು ಜಿಲ್ಲೆ ಹುಣಸೂರಿನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಹುಣಸೂರಿನ ಲಾಡ್ಜ್ನಲ್ಲೇ ತಂಗಿದ್ರು ದರೋಡೆಕೋರರು ಅಂತ ಗೊತ್ತಾಗಿದೆ. ಕಳೆದ 15 ದಿನಗಳಿಂದ ಜ್ಯುವೆಲರಿ ಶಾಪ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇತ್ತು. ಚಿನ್ನದ ಅಂಗಡಿಯಲ್ಲಿ ದರೋಡೆ ಮಾಡಿದ್ರಲ್ಲ, ಕಳ್ಳತನ ಮಾಡಿದ್ರಲ್ಲ, ಅದು ಏಕಾಏಕಿಯಾಗಿ ನಡೆದಿದ್ದಲ್ಲ, ಅದೊಂದು ಪ್ರೀ ಪ್ಲಾನ್ಡ್ ರಾಬರಿ ಅಂತ ಗೊತ್ತಾಗ್ತಾ ಇದೆ. 15 ದಿನಗಳಿಂದಲೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು. ಅಂಗಡಿ ಮಾಲೀಕ ಕ್ಯಾಲಿಕಟ್ನಿಂದ ಚಿನ್ನಾಭರಣವನ್ನು ತರಿಸ್ತಾ ಇದ್ದ. ಕೆಲವು ಆಭರಣಗಳಿಗೆ ಬಿಲ್ ಇಲ್ಲದಿರುವ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ರಶೀದ್ನ ವ್ಯವಹಾರವನ್ನು ತಿಳಿದುಕೊಂಡು ಈ ಕೃತ್ಯ ನಡೆಸಿರುವಂಥ ಶಂಕೆ ಇದೆ. ಚಿನ್ನಾಭರಣ ಅಂಗಡಿಯಲ್ಲಿ ಸೆಕ್ಯೂರಿಟಿಯನ್ನು ನೇಮಿಸಿಲ್ಲ ಅನ್ನೋದು ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ರಾಬರಿ ನಡುವೆ ಇಂಥದ್ದೊಂದು ಅನುಮಾನ, ಮಾಲೀಕನ ನಡೆಯೇ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಪೊಲೀಸರಿಂದ ಮಾಲೀಕ ರಶೀದ್ ಮತ್ತು ಸಿಬ್ಬಂದಿಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ದರೋಡೆಕೋರರು 1, 2, 3, 4 ಜನ ಹಾಗೆ ನುಗ್ತಾರೆ, ಹೆದರಿಸ್ತಾರೆ, ಹೆಲ್ಮೆಟ್ ಹಾಕೊಂಡ್ಬಂದಿರ್ತಾರೆ, ಕೈಗೆ ಸಿಕ್ಕಷ್ಟು ಚಿನ್ನಾಭರಣವನ್ನು ದೋಚಿ ಅಲ್ಲಿಂದ ಪರಾರಿ ಆಗಿದ್ದಾರೆ.